ಈ ತೋಟ ಇರೋರ್ದು ಲೈಫೆಲ್ಲ ಹೆಂಗಿರುತ್ತೆ ಅಂದರೆ, ಬೆಳಿಗ್ಗೆ ಎದ್ದು ವಾಕಿಂಗ್ ಬಂದು ಹಾಗೆ ಜೊತೆಗೆ ಕಾಯಿ ಹಾಯ್ಕೊಂಡು ಹೋಗೋದು. ನೋಡಿ ಹಿಂಗೆ ಈ ರಿಲಯನ್ಸ್ ಸ್ಟ್ಯಾಂಡಲ್ಲಿ ಬಟ್ಟೆ ಹಾಕ್ಕೊಂಡು ಎಳ್ಕೊಂಡು ಹೋಗ್ತಾರಲ್ಲ, ನಮ್ಮದು ಅದೇ ಸ್ಟೈಲು. ಬಟ್ಟೆ ಹಾಕ್ಕೊಂಡು ಎಳ್ಕೊಂಡು ಹೋಗೋದು, ಕಾಯಿ ಸಿಗುತ್ತಾ ಅಂತ ನೆಕ್ಸ್ಟ್ ಮರದಲ್ಲಿ. ಅದರಲ್ಲೂ ನಮ್ಮದು ತೋಟದ ಮನೆ ಆಗಿರೋದ್ರಿಂದ ಅದೇ ನಮ್ಮ ಮನೆ ಅಲ್ಲಿದೆ. ಒಂದು ಸ್ವಲ್ಪ ಲೇಟಾಗಿ ಎದ್ದು ಆರಾಮಾಗಿ ಕಾಯಿ ಹಾಯ್ಕೊಂಡು ಹೋಗಿ ಮನೆಗೆ ಕಾಫಿ ಕುಡಿದು ತಿಂಡಿ ತಿಂದು ಬೇರೆ ಕೆಲಸಗಳು ಸ್ಟಾರ್ಟ್ ಮಾಡೋದು. ತೆಂಗಿನ ಮರ ಎಲ್ಲ ರೋಗ ಬಂದ್ಬಿಡೈತೆ, ಇದಕ್ಕೆಲ್ಲ ಔಷಧಿ ಯಾರು ಕಂಡಿಡ್ದಿಲ್ಲ, ಮುಗೀತಷ್ಟೆ. ನಮ್ಮ ಕಾಲಕ್ಕೆ ತೆಂಗಿನ ಮರ ಉಳಿಯಲ್ಲ ಏನು. ಇದನ್ನೆಲ್ಲ ಕಿತ್ತು ಮತ್ತೆ ಹೊಸ್ದಾಗಿ ಹಾಕೋದೆ ನೆಕ್ಸ್ಟು. ಹಳೇದನ್ನ ಯಾವುದನ್ನೂ ಉಳಿಸ್ಕೊಳಕ್ಕಾಗಲ್ಲ. ಮೆಣಸಿನ ಬಳ್ಳಿ ಒಂದು ಹಾಕಿದ್ದೆ, ಬುಡಕ್ಕಿತ್ತು. ಇದೊಂದು ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಸ್ವಲ್ಪ ತೋಟಕ್ಕೆ ಬಂದು 2 ವರ್ಷ ಆಗಿದೆ. ಸ್ವಲ್ಪ ಇನ್ನೂ ಹಣ್ಣಿನ ಗಿಡಗಳನ್ನೆಲ್ಲ ಇಂಪ್ರೂವ್ ಮಾಡಬೇಕು. ಸೀತಾಫಲ ಆಲ್ರೆಡಿ ಕಾಯಿಗಳು ಬಿಟ್ಟಿದೆ. ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಒಳಗೆ ಹಾಕಬೇಕು. ಈ ಮಳೆಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದ ಸರಿ ಎಲ್ಲ ಬಂದು ಬರೀ ಅಡಿಕೆ ಕಟ್ಟಿದ್ದು, ಬರೀ ಇದೇ ಕೆಲಸಗಳೇ ಆಯಿತು. ಒಂಚೂರು ಅಡಿಕೆ ಕೇರಿಂಗ್ ಕಮ್ಮಿ ಆಗಿದೆ. ತೆಂಗಿನ ಮರದ ಮಧ್ಯೆ ಎಲ್ಲ ಅಡಿಕೆ ಕಟ್ಟಿರೋದು, ಆ ಹೊಲದಲ್ಲೆಲ್ಲ ಅಡಿಕೆ ಕಟ್ಟಿರೋದು ಎಲ್ಲ ಆಗಿದೆ ಒಂದು ರೇಂಜ್ಗೆ. ಅಷ್ಟೇ 20 ರೂಪಾಯಿ ಬಂತು. ಈ ತೋಟದ ವಾತಾವರಣಕ್ಕೆ ಎಲ್ಲನೂ ಪರ್ಚೇಸಿಂಗ್ ಮಾಡೋಕ್ಕಾಗಲ್ಲ. ಹಂಗಾಗಿ 12 ತಿಂಗಳಿಗೆ ಆಗಂಗೆ 12 ಬಾಳೆ ಗಿಡ ಹಾಕೊಂಬಿಟ್ಟಿದ್ದೀವಿ. ತಿಂಗಳಿಗೆ ಒಂದೊಂದು ಬಿಡಲಿ ಅಂತ. ನಿಂಬೆಹಣ್ಣಿನ ಗಿಡ, ನಿಂಬೆಹಣ್ಣು ಬಿಟ್ಟಿದೆಯಾ? ಬೇಜಾನ್ ಬಿಟ್ಟಿದೆ, ಒಳಗೆ ಕಾಣಿಸ್ತಾ ಇಲ್ಲ. ಹಾಗೆ ಗಿಡಗಳನ್ನ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಹಣ್ಣಿನ ಗಿಡ, ಇದೊಂದು ದಾಳಿಂಬೆ ಹಣ್ಣು. ತೋಟದ ಮನೆ ಲೈಫ್ ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ, ಡೇಂಜರ್ ಆಗೂ ಇರುತ್ತೆ. ಯಾವಾಗ ಎಲ್ಲಿ ಹಾವು ಕುಂತಿರುತ್ತೋ, ಯಾವಾಗ ಚೇಳು ಜರಿ ಎಲ್ಲ ಎಲ್ಲಿರುತ್ತೋ ಯಾರಿಗೂ ಗೊತ್ತಾಗಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಾಡಬೇಕು. ಇದೆಲ್ಲ ಉಕ್ಕಿ ಹೊಡೆಸ್ತಲೇ ಹಿಂಗಾಗಿದೆ ನೋಡಿ. ಎಲ್ಲ ಮರ ರೋಗ ಬಂದು ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದೆ. ಅಷ್ಟೇ, ಎಲ್ಲ ಹೊಸ ಗಿಡ ಕಿತ್ಬಿಟ್ಟು ಹೊಸ ಗಿಡ ಇಡಿಸ್ಬೇಕು. ನೋಡಿ ಅಲ್ಲೊಂದು ಈತ್ಲೇನಿನ ಮರ ಇದೆ, ಒಳ್ಳೆ ಈತ್ಲೇನು ಬಿಟ್ಟಿದೆ. ಈ ತೋಟದ ವಾತಾವರಣಕ್ಕೆ ಎಲ್ಲನೂ ಪರ್ಚೇಸಿಂಗ್ ಮಾಡೋಕ್ಕಾಗಲ್ಲ. ಹಂಗಾಗಿ 12 ತಿಂಗಳಿಗೆ ಆಗಂಗೆ 12 ಬಾಳೆ ಗಿಡ ಹಾಕೊಂಬಿಟ್ಟಿದ್ದೀವಿ. ತಿಂಗಳಿಗೆ ಒಂದೊಂದು ಬಿಡಲಿ ಅಂತ. ನಿಂಬೆಹಣ್ಣಿನ ಗಿಡ, ನಿಂಬೆಹಣ್ಣು ಬಿಟ್ಟಿದೆಯಾ? ಬೇಜಾನ್ ಬಿಟ್ಟಿದೆ, ಒಳಗೆ ಕಾಣಿಸ್ತಾ ಇಲ್ಲ. ಹಾಗೆ ಗಿಡಗಳನ್ನ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಹಣ್ಣಿನ ಗಿಡ, ಇದೊಂದು ದಾಳಿಂಬೆ ಹಣ್ಣು. ತೋಟದ ಮನೆ ಲೈಫ್ ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ, ಡೇಂಜರ್ ಆಗೂ ಇರುತ್ತೆ. ಯಾವಾಗ ಎಲ್ಲಿ ಹಾವು ಕುಂತಿರುತ್ತೋ, ಯಾವಾಗ ಚೇಳು ಜರಿ ಎಲ್ಲ ಎಲ್ಲಿರುತ್ತೋ ಯಾರಿಗೂ ಗೊತ್ತಾಗಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಾಡಬೇಕು. ಇದೆಲ್ಲ ಉಕ್ಕಿ ಹೊಡೆಸ್ತಲೇ ಹಿಂಗಾಗಿದೆ ನೋಡಿ. ಎಲ್ಲ ಮರ ರೋಗ ಬಂದು ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದೆ. ಅಷ್ಟೇ, ಎಲ್ಲ ಹೊಸ ಗಿಡ ಕಿತ್ಬಿಟ್ಟು ಹೊಸ ಗಿಡ ಇಡಿಸ್ಬೇಕು. ನೋಡಿ ಅಲ್ಲೊಂದು ಈತ್ಲೇನಿನ ಮರ ಇದೆ, ಒಳ್ಳೆ ಈತ್ಲೇನು ಬಿಟ್ಟಿದೆ. ಮನೆಗೆ ಬೇಕಾದಷ್ಟು ಹುಣ್ಸೆಹಣ್ಣು ಬಿಡ್ತದೆ. 2 ಮರ ಇದೆ, ಅದನ್ನೇನು ಕೊಂಡ್ಕೊಳಕ ಏನಿಲ್ಲ. ಕೆಲವೊಂದು ಚಿಕ್ಕ ಪುಟ್ಟದು, ಎಲ್ಲ ದೊಡ್ಡದು ನಾವು ಬೆಳೆಯೋಕ್ಕಾಗಲಿಲ್ಲ ಅಂದರು ಕೆಲವು ಚಿಕ್ಕ ಪುಟ್ಟದ್ದು ಇರ್ತದೆ. ಅದನ್ನು ನಾವು ಬೆಳ್ಕೊಂಡು ಮನೆಗಾಗ ಅಷ್ಟು ಇದು ಮಾಡ್ಕೊಂಡ್ರೆ ಸಾಕು. ನಮಗೇನು ಮಾರ ಅಂತ ಅವಶ್ಯಕತೆ ಇಲ್ಲ.
ಬಟ್ ಕೆಲವು ಟೈಮು ಓವರಾಗಿ ಜಾಸ್ತಿ ಬಿಟ್ಟಾಗ ಮಾರೋಕ್ಕೂ ಆಗುತ್ತೆ, ಮಾರ್ದಂಗೂ ಆಗುತ್ತೆ, ಈ ಕಡೆ ಮನೆಗೆ ಆದಂಗೂ ಆಗುತ್ತೆ. ಈ ಪಾಟಲ್ಲಿ ಒಂದು 10 ಮರ ಹೋಗ್ಬಿಟ್ಟಿದೆ ಎಲ್ಲ ಅಷ್ಟೇ. ತೆಂಗಿನ ಮರಕ್ಕೆ ಮುಂದಕ್ಕೆ ಲೈಫ್ ಇಲ್ಲ, ಎಲ್ಲ ಹೊಸ್ದಾಗಿ ಮಾಡ್ಕೊಂಡ್ರಷ್ಟೇ ಲೈಫು. ಸೀಬೆಕಾಯಿ ಮರ ಇದೆ, ಸೀಸನಿಗೆ ತಕ್ಕಂಗೆ ಒಳ್ಳೆ ಸೀಬೆಹಣ್ಣು ಬಿಡುತ್ತೆ, ಕೆಂಪು ಸೀಬೆಹಣ್ಣು. ಇನ್ನು ಆ ಕಡೆ ಎಳ್ಳಿಕಾಯಿ ಮರ ಇದೆ. ಸಿಕ್ಕಾಬಟ್ಟೆ ಕಳೆ ಬೆಳೆದಿ ಆಲ್ರೆಡಿ ಎಳ್ಳಿಕಾಯಿ ಎಲ್ಲ ಬಿಟ್ಟಿದ್ದಾವೆ. ಆಮೇಲೆ ಸಿಕ್ಕಾಬಟ್ಟೆ ಸೊಳ್ಳೆನೂ ಇದ್ದಾವೆ, ಖರ್ಚಾಗ್ತಾವೆ ಆಗಲಿಂದ. ಅದನ್ನೆಲ್ಲ ಸಹಿಸ್ಕೊಂಡು ಇದ್ರೇ ತೋಟ. ಇದೆಲ್ಲ ತೋಟ ಸುತ್ತ ತೆಗೆದ ಮರ ಹಾಕ್ಬಿಟ್ಟಿದ್ದೀವಿ. ನಾವು ಮನೆ ಕಟ್ಬೇಕಾದ್ರಂತೂ ತುಂಬ ಹೆಲ್ಪಿಗೆ ಬಂತು. ಹತ್ರ 1 ಲಕ್ಷ ಮರದ ಸೇವ್ ಆಯ್ತು ದುಡ್ಡು. ಮನೆಗೆ ಇವತ್ತು ಟೊಮೊಟೊ ಗೊಜ್ಜು ಮಾಡ್ಕೊಂಡು ತಿನ್ಬೋದು. ಏನು ನಾವು ಹಾಕಿಲ್ಲ, ಮಾಡಿಲ್ಲ, ಬೆಳೆದಿದ್ದಾವೆ. ಅದನ್ನೇ ಹೇಳೋದು, ನೇಚರ್ ಇದೊಂದೇ ನಮಗೆ ಫ್ರೀಯಾಗಿ ಕೊಡೋದು, ಇನ್ನು ಮಿಕ್ಕಿದ್ದೆಲ್ಲ ಕಾಸು. ಈ ಭೂಮಿ ಹೆಂಗೆ ಅಂದರೆ ಒಂದೊಂದ್ಸರಿ ನಾವು ಬೆಳೆ ಹಾಕಿದ್ರು ನೀಟಾಗಿ ಅಷ್ಟು ಇಳುವರಿ ಬರೋಲ್ಲ. ಅಂದರೆ ಏನು ಸಿಗ್ದಂಗೆ ಏನೂ ಇರಲ್ಲ, ಏನಾದರೂ ಬಂದೇ ಬರುತ್ತೆ. ಒಂದೊಂದ್ಸರಿ ಹೆಂಗೆ ಅಂದರೆ ನಾವು ಏನು ಆಗದೇ ಇದ್ರೂ ಆಯಿತು, ಒಳ್ಳೆ ಚೆನ್ನಾಗಿ ಫಲ ಬರುತ್ತೆ. ಅದಕ್ಕೆ ಹೇಳೋದು, ಈ ಪ್ರಪಂಚದಲ್ಲಿ ಫ್ರೀಯಾಗಿ ಏನಾದರೂ ಯಾರಾದರೂ ಕೊಡ್ತಾರೆ ಅಂದರೆ ಅದು ಈ ಭೂಮಿಯಲ್ಲಿ ಮಾತ್ರ ತೆಗೆದಿರೋದು. ಇಲ್ಲಿಗೆ ನಮ್ಮ ಗಾರ್ಡನ್ ಟೂರ್ ಮುಗೀತು. ಮುಂಚೆಲ್ಲ ಕಾಯಿ ಸಿಕ್ತು ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಶೆಡ್ ಹತ್ರ ಹಾಕ್ಬಿಟ್ಟು ನೋಡಿ, ಅವಕಾಡೋ, ಇದು ಬಟರ್ ಫ್ರೂಟ್ ಹಣ್ಣಿಂದು, ಪಕ್ಕದಲ್ಲೇ ಮಾವಿನ ಗಿಡ, ಹಾಗೆ ನೇರಳೆ ಹಣ್ಣಿನ ಮರ, ಅಲ್ಲೂ ಒಂದು ಮಾವಿನ ಗಿಡಕ್ಕೆ ಪಪ್ಪಾಯ ಗಿಡ, ಈ ಸರಿ ಅಲ್ಲೊಂದು ಜಮೀನಲ್ಲೇ ಹಾಕಿದೆ. ಯಾವ್ಯಾವ ಗಿಡ ಸುತ್ತ ಹಾಕಿದೆ.